ಇವತ್ತು ಬೆಳಗ್ಗೆ ನಾನು ಟಿಫಿನ್ಗೆ ಮಿರ್ಚಿ ಮಂಡಕ್ಕಿ ಒಗ್ಗರಣೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಯೂಶ್ವಲಿ ಮಿರ್ಚಿಗೆ ಎಲ್ಲರೂ ಓಂಕಾಳು, ಜೀರಿಗೆ ಪುಡಿ, ಉಪ್ಪು, ಸೋಡಾ ಇದೆಲ್ಲ ಹಾಕ್ತಾರೆ. ಆದರೆ ನಮ್ಮ ಅತ್ತೆ ಮನ್ಯಾಗ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ರು. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಮಿರ್ಚಿ ಚೆನ್ನಾಗಿ ಅರಳ್ತವೆ ಮತ್ತು ಹೊಟ್ಟೆ ಕೂಡ ಕೆಡೋದಿಲ್ಲ ಅಂತ. ಹೌದು, ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಮಿರ್ಚಿ ಭಾಳ ಚೆನ್ನಾಗಾಗ್ತವೆ. ಈ ಟಿಪ್ಸ್ ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ, ಅಂದರೆ ನಮ್ಮತ್ತೆ. ಅವ್ರನ್ನ ನಾನು ನನ್ನ ಮದುವೆ ಆಗಿ ಬಂದಾಗಿಂದನೂ ಅಮ್ಮ ಅಂತಲೇ ಕರಿತೀನಿ. ಮತ್ತು ಅವರು ಕೂಡ ಹೇಳಿದರು ಅಮ್ಮ ಅಂತಲೇ ಕರಿ ಅಂತ. ಇವಾಗ ನನಗೆ ಅನ್ನಿಸ್ತೈತಿ ನಿಮ್ಮ ಜೊತೆ ನಮ್ಮಮ್ಮನ ಬಗ್ಗೆ ಸ್ವಲ್ಪ ಹೇಳ್ಕೊಳೋಣ ಅಂತ. ಜೀವನದಾಗ ತಾಯಿ ಬಿಟ್ಟರೆ ಮತ್ತೊಬ್ಬರು ನಮ್ಮನ್ನು ಪ್ರೀತಿ ಅಕ್ಕರೆಯಿಂದ ನೋಡ್ಕೋತಾರ ಅಂದ್ರೆ ಅದು ಅತ್ತೆನೇ ಅನಿಸುತ್ತೆ. ಅತ್ತೆ ಅಂದರೆ ಫಸ್ಟಿಗೆ ಎಲ್ಲರಿಗೂ ಭಯ ಇರುತ್ತೆ. ಅದು ನನಗೂ ಕೂಡ ಇತ್ತು. ದಿನ ಹೋದಂಗೆಲ್ಲ ಅವ್ರ ಜೊತೆ ಹಾಗೆ ಸಲಿಗೆನೂ ಬೆಳೀತು. ನಮ್ಮತ್ತೆ ಅಂದರೆ ನಮ್ಮಮ್ಮ ನನ್ನ ಗಂಡನಿಗೆ ಅಷ್ಟೇ ತಾಯಿ ಆಗಿದ್ದಿಲ್ಲ, ನನಗೂ ಕೂಡ ಎರಡನೇ ತಾಯಿ ಆಗಿದ್ದಾರೆ. ನನ್ನ ಮದುವೆ ಆಗಿ 12 ವರ್ಷ ಆಯಿತು. ಈಗೂ ನನಗೆ ಅವರ ಅಷ್ಟೇ ಪ್ರೀತಿ ತೋರಿಸ್ತಾರೆ. ಅವ್ರು ಏನೇ ಮನಸ್ತಾಪ, ಜಗಳ ಏನೇ ಬಂದರೂ ಅವ್ರು ಅದನ್ನು ಸಾಧಿಸಲ್ಲ. ಅವ್ರದ್ದು ಅದೇ ಪ್ರೀತಿ, ಅದೇ ಅಕ್ಕರೆ, ಅದೇ ಕಾಳಜಿನೇ ಇರುತ್ತೆ ರೀ. ಅವ್ರ ಪ್ರೀತಿ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಐತಿ. ಮೋಸ್ಟ್ಲಿ ಹಂಗಿರೋದಕ್ಕೆ ಅನಿಸುತ್ತೆ ನಾವು ಇಷ್ಟೊಂದು ಬೆಳೆದಿರೋದು. ಅವ್ರ ಸಪೋರ್ಟ್ ಹೀಗೆ ಇದೇ ರೀತಿ ಮುಂದೆನೂ ಇರುತ್ತೆ ನಮಗೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಸಪೋರ್ಟು ಮಾಡ್ತಾರೆ, ತಪ್ಪು ಮಾಡಿದರೆ ಬೈತಾರೆ, ತಿದ್ದಿನೂ ತಿದ್ತಾರೆ, ಕೋಪನೂ ಮಾಡ್ಕೋತಾರೆ. ಬಟ್ ಕೋಪನ ಅವರು ಕಂಟಿನ್ಯೂ ಮಾಡೋದೇ ಇಲ್ಲ, ಅದು ಅಲ್ಲೇ ಮರ್ತು ಬಿಡ್ತಾರೆ ರೀ. ಅವ್ರ ತಾಳ್ಮೆ, ಸಹನೆ ಮೆಚ್ಚಬೇಕು ರೀ. ಯಾವುದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡಲ್ಲ, ಇದ್ದಂಗೆ ಒಪ್ಕೊಂಡ್ಬಿಡ್ತಾರೆ. ಹಾಗೆ ಯಾವುದನ್ನು ಯಾರ ಜೊತೆನೂ ಸಾಧಿಸೋದಿಲ್ಲ ಅಂದರೆ ಸಾಧಿಸೋದೇ ಇಲ್ಲ ರೀ. ನನ್ನ ಮದುವೆ ಆದಮೇಲಿಂದನೂ ಅವರು ನನಗೆ ಓದೋಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ, ಮಾಡಿದರು ಕೂಡ. ಆಮೇಲೆ ಎಲ್ಲದಕ್ಕೂ ಎಲ್ಲದರಲ್ಲೂ ಅವರು ಸಪೋರ್ಟ್ ಮಾಡ್ತಾರೆ. ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೂ ಕೂಡ ಅವ್ರ ಸಪೋರ್ಟ್ ನನಗಿದ್ದೇ ಇರುತ್ತೆ. ಈ ವಿಷಯದಾಗ ಮಾತ್ರ ನಾನು ಭಾಳ ಲಕ್ಕಿ ಇದ್ದೀನಿ. ನನಗೆ ಅವರು ಎರಡನೇ ತಾಯಿನೇ ರೀ.